ನಮಸ್ಕಾರ. ಈ ದಿನ ಬೆಳಿಗ್ಗೆ ಸುಮಾರು 7ರಿಂದ 7:30 ಸಂದರ್ಭದಲ್ಲಿ ನಮಗೆ 112 ಕಾಲ್ ಒಂದು ಬಂದಿರ್ತದೆ. 112 ಕಾಲಲ್ಲಿ ಒಬ್ಬರು ಮಹಿಳೆ ಹರಿಣಿ ಅಂತ, ವಯಸ್ಸು ಸುಮಾರು 27 ವರ್ಷ, ಇವರೊಂದು ಕರೆ ಮಾಡಿ ತನ್ನ ಮನೆಯಲ್ಲಿ ಪತಿ ಮತ್ತು ತನ್ನ 5 ವರ್ಷದ ಮಗು ಇಬ್ಬರು ಡೆತ್ ಆಗಿದೆ, ಅವ್ರು ಯಾವುದೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾಲ್ ಮಾಡ್ತಾರೆ. ಕೂಡಲೇ ನಮ್ಮ ಪೊಲೀಸರು ಅಲ್ಲಿ ಹೋಗಿ ಅದನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ಅಲ್ಲಿ ಕೆಲವೊಂದು ಸಂಶಯಾಸ್ಪದವಾದ ಒಂದು ಡೆತ್ ಆಗಿರೋದು ಕಂಡು ಬಂದಿರ್ತದೆ. ಕೂಡಲೇ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಹೋಗಿ ಪರಿಶೀಲನೆ ಮಾಡಿ ಮತ್ತು ಫ್ಯಾಮಿಲಿಯನ್ನು ಕರೆಸಿ ಅದನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಸಂಶಯಾಸ್ಪದವಾಗಿ ಅವರು ಇಬ್ಬರು ಮೃತ ಹೊಂದಿರ್ತಾರೆ. ಸೊ ಕೂಡಲೇ ಅವರ ತಾಯಿ, ಮೃತ ಅಭಿನಂದನ್ ಅನ್ನೋ ವ್ಯಕ್ತಿ, ಆತನ ತಾಯಿ ಬಂದು ಇದು ಕೊಲೆ ಪ್ರಕರಣ ಆಗಿದೆ ಅಂತ ಸಂಶಯವನ್ನು ವ್ಯಕ್ತಪಡಿಸಿ ನಮ್ಮಲ್ಲೊಂದು ಕೊಲೆ ಪ್ರಕರಣವಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವೊಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಾಗ್ತಾ ಇದೆ. ಸರ್, CCTV ಇನ್ಸ್ಟಾಲ್ ಮಾಡಲಾಗಿದೆ, ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಫುಟೇಜ್ ಸರಿಯಾಗಿ ಸೇವ್ ಆಗದಿರೋದು ಕಂಡು ಬಂದಿದೆ. ಸೊ ಡೀಟೇಲಾಗಿ ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಇದು ಇಂಟೆನ್ಷನಲ್ಲಿ ಏನಾದರೂ ಆಫ್ ಮಾಡಿ ಏನಾದರೂ ಘಟನೆ ಆಗಿದೆಯಾ ಅನ್ನೋದು ಸಂಶಯ ಇದೆ. ಸೊ ಆದ್ದರಿಂದ ಅದನ್ನು ಡೀಟೇಲಾಗಿ ವೆರಿಫೈ ಮಾಡ್ತಾ ಇದ್ವಿ ಮತ್ತು ಈ ಮಹಿಳೆ ಕೂಡ ನಾವು ಕ್ವಶನ್ ಮಾಡಿದ ನಂತರ ಹೇಗಾಯಿತು ಎಕ್ಸಾಕ್ಟಾಗಿ ಅನ್ನೋದು ತಿಳಿದು ಬರ್ತದೆ. ಸೋಕೋ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅವರು ಕೂಡ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿಸಿದ ನಂತರ ಎಕ್ಸಾಕ್ಟಾಗಿ ಅವರು ಡೆತ್ಗೆ ಏನು ಕಾರಣ, ಸಾವಿಗೆ ಏನು ಕಾರಣ ಅನ್ನೋದು ತಿಳಿದು ಬರ್ತದೆ. ಸರಿ, ಸ್ವಲ್ಪ ಅಲ್ಲಿ ಕಲೆ ಮನೆ ಮುಂದೆ ಕಾರಿಡಾರಲ್ಲಿ ಒಂದು ರಕ್ತದ ಕಲೆ ಥರ ಇದೆ. ಸೊ ಅದನ್ನೆಲ್ಲ ಈಗ ಎಕ್ಸಾಮಿನ್ ಮಾಡಬೇಕು. ಅದು ಕೆಂಪು ಕಲೆ ಇದೆ, ಅದು ಬ್ಲಡ್ ಅಲ್ವಾ ಅನ್ನೋದು ವೆರಿಫೈ ಮಾಡಬೇಕಾಗ್ತದೆ. ಆದರೆ ಆತನ ಮೃತ ವ್ಯಕ್ತಿಯ ಮುಖದ ಮೇಲೆ ಸಣ್ಣ ಪುಟ್ಟ ಗಾಯಗಳಿದೆ. ಅದರಿಂದನೇ ಸಂಶಯ, ಇದು ಗಂಭೀರವಾದ ಪ್ರಕರಣವಾಗಿ ನಾವು ತಗೊಂಡು ಎಲ್ಲ ದೃಷ್ಟಿಕೋನದಿಂದಲೂ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತೀವಿ ಮತ್ತು ಇದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅನ್ನೋದು ಕೂಡ ನಾವು ಪತ್ತೆ ಮಾಡ್ತೀವಿ. ಸರ್, ಮೃತಪಟ್ಟಿರೋ ಒಂದು ಹಿನ್ನೆಲೆ ಏನು ಸರ್? ಆತ ಏನು ಕೆಲಸ? ಆತ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಅಂತ ಅವರ ತಾಯಿ ಹೇಳಿದ್ದಾರೆ. ಮೂಲ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿ ಸುಮಾರು 15 ವರ್ಷದಿಂದನೂ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದ. ಇಲ್ಲೇ ಸ್ವಂತ ಮನೆ ಕೂಡ ಮಾಡ್ಕೊಂಡಿದ್ರು ಅನ್ನೋದು ತಿಳಿದು ಬಂದಿದೆ. ಅವರಿಬ್ಬರ ನಡುವೆ ನಮ್ಮ ಗಲಾಟೆಗಳಾಗ್ತಿದ್ದ ಈ ಹಿಂದೆ ಸ್ವಲ್ಪ ಅವರಿಬ್ಬರ ನಡುವೆ ಕೆಲವೊಂದು ಡಿಸ್ಪ್ಯೂಟ್ಸ್ ಬಂದಿದೆ. ಕೆಲವು ದಿನ ಮನೆ ಕೂಡ ಬಿಟ್ಟು ಹೋಗಿದ್ಲು ಕೆಲವು ತಿಂಗಳ ಹಿಂದೆ. ಆನಂತರ ಮತ್ತೆ ಬಂದು ಜೊತೆಗೆ ವಾಸ ಮಾಡ್ತಾ ಇದ್ರು. ಆದರೂ ಕೂಡ ಒಂದೇ ಮನೆಯಲ್ಲಿದ್ದರೂ ಕೂಡ ಅವಾಗ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ಆಗ್ತಾ ಇತ್ತು ಅಂತ ಕೂಡ ತಿಳಿದು ಬಂದಿದೆ. ಸೊ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್.